ದೆಹಲಿಯಲ್ಲಿ ಒಂದು ರೀತಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಡಿಸಿಎಂ ನಮ್ಮ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ ಅವರಿಗೆ ಕೂಡ ಒಂದು ರೀತಿಯಿಂದ ಟಾಂಗ್ ಕೊಡುವಂತ ಪ್ರಯತ್ನಗಳು, ಅವರನ್ನು ಸಿಕ್ಸಾಕ್ಸುವಂತ ಪ್ರಯತ್ನ ನಡೀತಾ ಇದಾವ ಅಂತ ಪ್ರಶ್ನೆ ಮೂಡಬೇಕು ಅಂತ ಘಟನೆಗಳು ನಡೀತಾ ಇದಾವೆ. ಯಾಕಂದ್ರೆ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಆ ಮಹದೇವಪ್ಪ ಆಫರ್ ಅನ್ನ ಕೊಟ್ಟಿದ್ದಾರೆ. ಡಿಸಿಎಂ ನಂಬರ್ 1 ಅಭ್ಯರ್ಥಿ ಬೇಕಾದ್ರೆ ಸ್ಪರ್ಧೆಯನ್ನ ಮಾಡ್ಲಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನಗ್ನಗ್ತಾ. ಅಂದ್ರೆ ಎಲ್ಲೂ ಕೂಡ ಸೀರಿಯಸ್ ಅನಿಸ್ಬಾರ್ದು, ಸುಮ್ಮನೆ ನಗ್ನಗ್ತಾ ಕೊಟ್ಟಿರೋ ರೀತಿಯಾಗಿ ಮಾತನಾಡಿರುವಂತದ್ದವರು. ನಾನಂತೂ ಲೋಕಸಭೆಗೆ ಸ್ಪರ್ಧೆ ಅಲ್ಲ ಅಂತ ಎಸ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಮುಖ್ಯವಾಗಿ ನೋಡೋದಾದ್ರೆ ಸಿಎಂ ಇದ್ದಾಗಲೇ ಹೇಳಿರುವಂತ ಮಾತುಗಳಿದೆ. ಹೀಗಾಗಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ನಾನು ಲೋಕಸಭೆಯ ಅಭ್ಯರ್ಥಿ ಆಗಲ್ಲ, ಎಲೆಕ್ಷನ್ ಪಾರ್ಲಿಮೆಂಟ್ಗೆ ನಿಲ್ಲಲ್ಲ. ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ. ಅವನ ಹೆಸರನ್ನು ಪ್ಯಾನೆಲ್ ಕೊಟ್ಟಿದ್ದಾರೆ. ಇನ್ಯಾರು ಕೊಡಬೇಕು ಅಂತ ಕೊಡ್ತಾರೆ ಹೈಕಮಾಂಡ್ ತೀರ್ಮಾನ. ನನ್ನನ್ನು ಬಿಟ್ಟು ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಆಗೋದೇ ಇಲ್ಲ. ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಇಲ್ಲ, ಜನನೇ ಹೇಳಿದ್ದಾರೆ. ಮಾದೇವಪ್ಪನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ MLAಗಳು ಎಲ್ಲ ಸಾರಾಸಟ್ಟಾಗಿ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಅಭ್ಯರ್ಥಿ ಆಗೋದೇ ಇಲ್ಲ, ಎಲೆಕ್ಷನ್ ನಿಲ್ಲೋದೇ ಇಲ್ಲ ಪಾರ್ಲಿಮೆಂಟ್ಗೆ. ಅದಾದ್ಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು. ಅದು ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಹೌದು, ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ಡಿ.ಕೆ. ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ, ಹುಡುಕಿ ನೀವು ಸರ್ವೆ ಮಾಡಿಸಿ. ಪಟೇಲ್ರೆ, ಈಗ ನೋಡ್ತಾ ಇದ್ವಿ, ಮಧುಜಿ ನೋಡ್ತಾ ಇದ್ವಿ, ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗ್ತಾ ಇದ್ದಾವೆ ಅಂತ ಇದನ್ನ ಒಂದು ಗಮನಿಸೋದಾದ್ರೆ ನಿಮಗೆ ಏನು ಅನಿಸ್ತಾ ಇರೋದು? ಇದು ಕೇವಲ ಒಂದು ಬರೀ ಮಾತಿನಿಂದ ಹೇಳಿರುವಂತದ್ದ ಅಥವಾ ಇದರ ಹಿಂದೆ ಲೆಕ್ಕಾಚಾರ ಇದೆಯಾ ಅಂತ? ಲೆಕ್ಕಾಚಾರ ಸಹಜವಾಗಿದೆ. ಯಾಕಂದ್ರೆ ಹುಲಿ ಕುರಿ ಆಟ ನಡೀತಾ ಇದೆ. ಒಂದು ಮಗನ್ನ ಹೆಂಗಾದ್ರೂ ಮಾಡಿ ಕಂಟೆಸ್ಟ್ ಮಾಡಿಸ್ಬೇಕು ಅಂತ ಮಾದೇವಪ್ಪ ಏನು ಶತಾಯಗತ ಟ್ರೈ ಮಾಡ್ತಾ ಇದ್ದಾರೆ. ಮಗನಿಗೆ ಟಿಕೆಟ್ ಕೊಡಬಾರ್ದು, ನಿಂತ್ರೆ ನೀವು ನಿಲ್ಲಿ ಅನ್ನೋಂಥ ಮೂಲಕ ಕಡೆಗೆ ಅವ್ರ ಬಾಯಲ್ಲೇ ಯಾರನ್ನು ನಿಲ್ಸಿದ್ರು ನಾವು ಗೆಲ್ಸ್ಕೊಡಕ್ಕೆ ರೆಡಿ ಅನ್ನೋಂಥ ಒಂದು ಮಾತನ್ನು ಬರೆಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವರು ಹೆಂಗಾದ್ರೂ ಮಾಡಿ ಮಗನ ಅಕಾಮಡೇಟ್ ಮಾಡಬೇಕು ಅಂತ. ಬೇರೆ ಸತೀಶ್ ಜಾರಕಿಹೊಳಿ ಆದರೆ ಅವ್ರ ಮಗಳಿಗೆ ತಗೊಂಡ್ಬಿಡ್ಬೋದು, ಅಷ್ಟು ಶಕ್ತಿ ಇದೆ, ನಾನು ಗೆಲ್ಸ್ಕೊಡ್ತೀನಿ ಅಂತ. ಮಾದೇವಪ್ಪ ಅವರಿಗೆ ಏನೋ ಸಿದ್ದರಾಮಯ್ಯ ಸುತ್ತಮುತ್ತ ಇರುವಂಥ ಮಾದೇವಪ್ಪ ಸೇರಿದಂತೆ ಹಲವಾರು ಸಚಿವರನ್ನ ಕಟ್ಟೆ ಹಾಕಲಿಕ್ಕೆ ಏನು ಡಿ.ಕೆ. ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಟಾಂಗನ್ನ ನೇರವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಕಾಣಿಸ್ತಾ ಇರುವಂಥದ್ದು ಎಂಟೈರ್ ಕಮಲ್ನಾಥ್ ಅಲ್ಲ ಆದಂಥ ಮಾತ್ರಕ್ಕೆ ಅಲ್ಲಿಗೆ ಸೀಮಿತ ಅಲ್ಲ, ಅದರ ರೆಪರ್ಕೇಷನ್ಸು ತರಂಗಗಳು ಬೇರೆ ಬೇರೆ ಕಡೆ ಆಗ್ತವೆ ಅನ್ನೋದಕ್ಕೆ ಇಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ಯಾರು ಕೂಡ ನಿಲ್ಲಿಕ್ಕೆ ರೆಡಿ ಇಲ್ಲ. ಸೊ ಅದು ಹಾಗಾಗಿ ಗೆಲ್ಲಿಸ್ಬೋದು ಅಂತಂದ್ರೆ ನೀವೇ ನಂಬರ್ 1 ಅಭ್ಯರ್ಥಿ ನಿಲ್ಲಿ ಅನ್ನೋಂಥ ಒಂದು ಆಫರನ್ನು ಕೊಡೋ ಮೂಲಕ ಪರೋಕ್ಷ ಮತ್ತು ಪ್ರತ್ಯಕ್ಷ ಎರಡೂ ರೀತಿ ಸಂದೇಶ ಕಾಣಿಸ್ತಾ ಇದೆ. ಗುಡಿ ಖಂಡಿತವಾಗಿ ನೀವು ಕೂಡ ಅಲ್ಲಿ ಇವತ್ತು ಉಪಸ್ಥಿತರಿದ್ರಿ ಪಟೇಲ್ರೆ. ಅಂದ್ರೆ ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅಥವಾ ಅವರು ಉತ್ತರವನ್ನು ಬಂದಂತ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕಾಣ್ತಾ ಇರೋದು ಇಷ್ಟು, ಆದರೆ ಕಾಣದೇ ಇರ್ತಕ್ಕಂಥ ಚರ್ಚೆಗಳಲ್ಲಿ ಏನಾದರೂ ಆಗ್ತಾ ಇತ್ತಾ? ಯಾವ ರೀತಿಯಾಗಿರ್ತಂಥ ಒಂದು ಹೊಂದಾಣಿಕೆ ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಡು ಬರ್ತಾ ಇತ್ತು ಅಂತ? ನಿಮಗೆ ಹಾಲಿ ಸಚಿವರನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಒಂದಷ್ಟು ಸರ್ವೆ ಮಾಡಿಸಿದ್ದಾರೆ. ಅದರಲ್ಲಿ ಸಚಿವರಲ್ಲ, ಆಬ್ವಿಯಸ್ಲಿ ಅವರ ಪರವಾಗಿ ಒಂದಷ್ಟು ಅವ್ರು ನಿಂತರೆ ಗೆಲ್ಲೋ ಸಾಧ್ಯತೆ ಇದೆ ಅಂತೇಳಿ ನಿಮಗೆ ಸರ್ವೆಯಲ್ಲಿ ರಿಪೋರ್ಟ್ ಬಂದಿರುವಂಥದ್ದು. ಇದ್ರ ಹಿಂದೆ ಕೂಡ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ, ಲೋಕಸಭೆ ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿ ಹುದ್ದೆ ಸಂದರ್ಭದಲ್ಲಿ ಶೇರಿಂಗ್ ಎಲ್ಲ ಆದರೆ ಅವರು ಮತ್ತೆ ಆಗಬೇಕು ಅನ್ನೋದು ಲೆಕ್ಕಾಚಾರ. ಆದರೆ ಎಲ್ಲೊಂದು ಕಡೆ CM ಸಿದ್ದರಾಮಯ್ಯ ಹೊಸ ದಾಳನ್ನು ಉರುಳಿಸಿರ್ತಕ್ಕಂಥ ದಲಿತ CM ಇರುವಂಥದ್ದು ಅಥವಾ ಹೊಸಬರನ್ನು ಮಾಡುವಂಥದ್ದು, ಅದರಲ್ಲಿ ಪರಮೇಶ್ವರು, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಇದೊಂದು ಟೀಮ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಟೀಮನ್ನು ಲೋಕಸಭೆ ಚುನಾವಣೆ ನಿಲ್ಲಿಸಿ ಒಂದು ವೇಳೆ ಗೆದ್ದರೂ ಅನುಕೂಲ, ಸೋತರೂ ಕೂಡ ಇವರಿಗೆ ರೈಟ್ಸ್ ಇರಲ್ಲ ನನ್ನ ವಿರುದ್ಧ ಮಾತನಾಡೋ ಒಂದು ಸ್ಟ್ರಾಟಜಿ. ಈ ಸ್ಟ್ರಾಟಜಿಗೆ ಪ್ರತಿ ಕೌಂಟರ್ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಇವ್ರನ್ನ ಲೋಕಸಭೆಗೆ ನಿಲ್ಲಿಸಬೇಕನ್ನೋದು ಇದು ಒಂದು ಪ್ರತಿ ಕೌಂಟ್ರು. ಇದರ ಭಾಗವಾಗಿ ಒಂದಷ್ಟು ಸಚಿವರುಗಳು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿದೆ, ಮಾದೇವಪ್ಪ ಹೆಸರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮಾದೇವರಪ್ಪರನ್ನ ಚಾಮರಾಜನಗರದಿಂದ ನಿಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನ ಆಗ್ತಿರ್ತಕ್ಕಂಥದ್ದು. ಮೊನ್ನೆ ಹೈಕಮಾಂಡ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕೂಡ ಈ ಒಂದು ಚರ್ಚೆ ಆಗ್ತಿರುವಂಥದ್ದು. ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಕೂಡ ಮಾದೇವಪ್ಪ ನಿಂತು ಹೋದ್ರೆ ಅವ್ರಿಗೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಎಲ್ಲ ಒಂದು ಕಡೆ ಈ ಮಾದೇವಪ್ಪ ನನ್ನನ್ನು ದೆಹಲಿಗೆ ಸಾಗ ಆಗ್ತಿದ್ದಾರೆ ಎಂಬ ಕಾರಣಕ್ಕಾಗಿ, ಯಾಕಂದರೆ ಚಾಮರಾಜನಗರ ಕ್ಷೇತ್ರ ಆ್ಯಕ್ಚುಲಿ ಅದು ಬೇಸಿಕಲಿ ಅದು ಕಾಂಗ್ರೆಸ್ ಕ್ಷೇತ್ರ. ಶ್ರೀನಿವಾಸ್ ಪ್ರಸಾದ್ ಲಾಸ್ಟ್ ಟೈಮ್ ನಿಲ್ಲೋದಕ್ಕೆ ಅದು ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಈ ಬಾರಿ ಸರ್ಕಾರ ಇರ್ತಕ್ಕಂಥದ್ದು, ಹಾಗಾಗಿ ಒಂದಷ್ಟು ಅಟೆಂಪ್ಟ್ ಮಾಡೋದು ಸಾಧ್ಯ ಅನ್ನೋದು ಲೆಕ್ಕಾಚಾರ ಹಾಗಾಗಿ ಮಾದೇವಪ್ಪನವರು ನನ್ನನ್ನು ಡೆಲ್ಲಿಗೆ ಕಳಿಸಿದರೆ ನನ್ನ ಮತ್ತೆ ಸಚಿವ ಸ್ಥಾನ ಅನ್ನೋದು ಇದೆಯಲ್ಲ, ಅದು ಇನ್ನು ಭವಿಷ್ಯದಲ್ಲಿ ಮತ್ತೆ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾದೇವಪ್ಪ ನನ್ನನ್ನು ಸಾಗ ಆಗ್ತಿರಲ್ಲ ಡಿ.ಕೆ. ಶಿವಕುಮಾರ್ ಅನ್ನೋ ಕಾರಣಕ್ಕಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೊಂದು ತಿರುಗೇಟ್ ಕೊಟ್ಟರು. ನೀವು ನಂಬರ್ 1 ಕ್ಯಾಂಡಿಡೇಟ್, ನೀವು ನಿಂತ್ಕೊಳ್ಳಿ, ನಾವು ನಿಲ್ತೀವಿ, ನೀವು ನಿಲ್ತೀವಿ ಅನ್ನೋ ಮುಖಾಂತರ ನಾನು ಸ್ಪರ್ಧಾಕಾಂಕ್ಷಿ ಅಲ್ಲ ಅನ್ನೋದು ಒಂದು ಮಾತ್ರ CM. ಅಂದ್ರೆ ಒಟ್ಟಾರೆ ಈಗ ನಾವು ಅಂದ್ರೆ ಈಗ ಒಂದು ಸಂಗತಿಗಳನ್ನ ಗಮನಿಸ್ತಾ ಇದ್ರೆ ಒಂದ್ ಕಡೆ CM ಕೂಡ ನಂಬರ್ 1 ಅಭ್ಯರ್ಥಿ ಆಗ್ತಾರೆ, DCM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಂಬರ್ 1 ಅಭ್ಯರ್ಥಿ ಆಗ್ತಾರೆ,
ಎಲ್ಲ ಶಾಸಕರು ನಂಬರ್ 1 ಅಭ್ಯರ್ಥಿ ಆಗ್ತಾರೆ ಅನ್ನೋದಾದ್ರೆ, ಹಾಗಿದ್ರೆ ಈ ಎಲ್ಲ ಶಾಸಕರು CMಗಳು ಅಷ್ಟರು ಕೂಡ ಒಂದು ಲೋಕಸಭೆಗೆ ನಿಂತು ಬಿಡ್ಬೇಕಾ ಅಂತ? ಅಲ್ಲ, ಈಗ ಪರಿಸ್ಥಿತಿ ಏನಂದ್ರೆ ಅಭ್ಯರ್ಥಿಗಳ ಕೊರತೆ ಕಾರಣಕ್ಕೆ ನಾವು ಸಚಿವರನ್ನು ನಿಲ್ಲಿಸಬೇಕು ಅಂತ DK ಶಿವಕುಮಾರ್ ಏನು ದಾಳವನ್ನು ಉರುಳಿಸ್ತಾ ಇದ್ದಾರಲ್ಲ, ಅದೇ ಕಾರಣಕ್ಕೆ ಅವರು ಸರ್ವೆ ಅಂತ ಒಂದು ಮಾಡಿಸಿ ಸರ್ವೆ ಅಂತ ಒಂದು ಮಾತು ಹೇಳಿದ್ರಲ್ಲ. ಸೊ ಆ ಸರ್ವೆ ಆಧಾರದಲ್ಲಿ, ಈಗ ಪಟೇಲ್ ಹೇಳಿದಂತೆ ಸರ್ವೆ ಆಧಾರದಲ್ಲಿ DK ಶಿವಕುಮಾರ್ ಅವರು ಪಿಚ್ ಮಾಡ್ತಾ ಇರೋ ಒಂದು ಲೆಕ್ಕಾಚಾರಕ್ಕೆ ನೇರ ಟಾಂಗಿದು ನಿಂತ್ರೆ ಎಲ್ರೂ ಗೆಲ್ತೀವಪ್ಪ. ನೋಡಿ, ನಮಗಲ್ಲ. ಚಾಮರಾಜನಗರದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಲ್ಲಿ ಸ್ಥಳೀಯರೊಬ್ಬರು ಕೊಳ್ಳೇಗಾಲ ನಟರಾಜನ್ ಅವರು ತುಂಬ ಓಡಾಡ್ತಿದ್ದಾರೆ. ಜೊತೆಗೆ ನಂಜುಂಡ ಸ್ವಾಮಿ BJPಯಿಂದ ಬಂದವರು ಬರೋ ಸಂದರ್ಭದಲ್ಲಿ ಅವ್ರನ್ನ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ. ಈ ನಡುವೆ ಇವ್ರ ಪುತ್ರ ಸುನೀಲ್ ಬೋಸ್ ಅವರು ನಿಲ್ಲೇಬೇಕಂತ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ಟ್ವಿಸ್ಟ್ ಇದೆ ಅದರಲ್ಲಿ. ಒಂದು ವೇಳೆ ಇವ್ರು ಯಾರೂ ನಿಲ್ಲಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ, ಧ್ರುವನಾರಾಯಣರಾವ್, ದಿವಂಗತ ಧ್ರುವನಾರಾಯಣ ಪುತ್ರ ನಂಜನಗೂಡು MLA ಆಗಿರ್ತಕ್ಕಂಥ ಅವರ ಪುತ್ರ ದರ್ಶನ್ ಅವ್ರನ್ನ ನಿಲ್ಲಿಸಬೇಕು ಅನ್ನೋದು ಸಹಜವಾಗಿ ಇವರ ಪುತ್ರ ನಿಲ್ಬೇಕು ಅಥವಾ ಅವ್ರ ಪುತ್ರ ನಿಲ್ಬೇಕು, ಇವ್ರ ಸಂಬಂಧಿ ನಿಲ್ಬೇಕು, ಇಲ್ಲ ಅವ್ರ ಸಂಬಂಧಿ ನಿಲ್ಬೇಕು. ಈ ಸಂಬಂಧಿ ಪುತ್ರ ಈ ಒಂದು ಬಲೆ ಇದೆಯಲ್ಲ, ಈ ಬಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಳ್ತಾ ಇದೆಯಾ ರಾಜ್ಯದಲ್ಲಿ? ಅದು ಒಂದು ಆಯಾಮದಲ್ಲಿ ನೋಡಿದ್ರೆ ಬಲೆ ಅನ್ಸಿದ್ರೆ, ಇನ್ನೊಂದು ಆಯಾಮದಲ್ಲಿ ಗೆಲುವಿನ ಮಾನದಂಡ. ಸೊ ಅವ್ರು ನಿಂತರೆ ಜನಸಂಪನ್ಮೂಲ, ಹಣ ಸಂಪನ್ಮೂಲ ಎಲ್ಲವನ್ನು ಖರ್ಚು ಮಾಡ್ತಾರೆ ಮತ್ತು ಪರ್ಸನಲ್ ಕೇರ್ ತಗೋತಾರೆ. ಆ ಮೂಲಕ ಎನ್ಶೂರ್ ಮಾಡ್ಕೊಬಹುದು ಒಂದು ಸ್ಥಾನವನ್ನ ಅನ್ನೋ ಲೆಕ್ಕಾಚಾರ ಅಷ್ಟೇ. ಗೇಮ್ ನಡೀತದೆ. ನಿಮಗೆ ದರ್ಶನ್ ರವರು ಈಗ ನಂಜನಗೂಡಿ ಹಾಲಿ MLA ಇದಾರಲ್ಲ, ಅವ್ರು ಚಿಕ್ಕ ಏಜು ಮತ್ತೆ ಈಸ್ ಎ ಅಡ್ವೊಕೇಟ್, ಅವ್ರಿಗೆ ಪ್ರಾಕ್ಟೀಸಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಚಾಮರಾಜನಗರದಲ್ಲಿ ನಿಲ್ಲಿಸೋದ್ರಿಂದ ಯೂತ್ ಆಗಿರ್ತಕ್ಕಂಥದ್ದು ಮತ್ತು ಧ್ರುವನಾರಾಯಣವ್ರ ಆಪ್ತರು ಮತ್ತು ಅನುಕಂಪದ ಅಲೆ ಮೇಲೆ ಅವ್ರನ್ನ ಲೋಕಸಭೆಗೆ ಗೆಲ್ಸ್ಕೋಬಹುದು. ನಂತರ ನಂಜನಗೂಡು ಖಾಲಿ ಆಗುತ್ತೆ. ನಂಜನಗೂಡು ಖಾಲಿ ಆದ ತಕ್ಷಣ ಸುನೀಲ್ ಬೋಸ್ ಅವ್ರನ್ನ ಅಲ್ಲ ನಿಲ್ಲಿಸಬಹುದು ಅನ್ನೋದು ಮಹದೇವಪ್ಪನವ್ರದ್ದು ಇನ್ನೊಂದು ಕೂಡ ಲೆಕ್ಕಾಚಾರ ನಡೀತಿರುವಂಥದ್ದು. ಸದ್ಯದ ಪರಿಸ್ಥಿತಿ ಮಹದೇವಪ್ಪ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ವೇಳೆ ಅವ್ರು ನನಗೆ ಬೇಡ, ನನ್ನ ಮಗನಿಗೆ ಕೊಡಿ ಅಂತ ಹೇಳಿದರೆ, ಇವು ಯಾವುದು ಬೇಡ ಅಂತೇಳಿ ಒಂದು ವೇಳೆ ದರ್ಶನ ಕೊಟ್ಟರು ಕೂಡ ನಂಜನಗೂಡು ಕ್ಷೇತ್ರ ಖಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಮಗನ ತಂದು ಅಲ್ಲಿ ಪುಷ್ ಮಾಡಬೇಕಂತ ಈ ಸ್ಟ್ರಾಟಜಿ ನಡೀತಿರುವಂಥದ್ದು. ಒಟ್ಟಾರೆ ಇಲ್ಲಿ ಏನಂತಲ್ಲಿ ಅಧಿಕಾರದ ಆಸೆಗಾಗಿ ಒಂದಷ್ಟು ಈಗ ಮಹದೇವಪ್ಪರು ರೆಡಿ ಇಲ್ಲ, ಬಿಟ್ಟು ಹೋದ್ರೆ ಮುಗಿದೋಯ್ತು. ಮಿನಿಸ್ಟರ್ ಮತ್ತೆ ಮುಂದೆ ಚುನಾವಣೆ ನಿಲ್ಲಲ್ಲ, ಇದೆ ಕೊನೆ ಚುನಾವಣೆ ಅಂತ ಹೇಳಿರುವಂಥದ್ದು. ಮುಂದೆ ಲೈಫಲ್ಲಿ ಮಿನಿಸ್ಟರ್ ಆಗ್ತಾರ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಇದ್ದ ಅವಕಾಶ, ಸಿದ್ದರಾಮಯ್ಯ ಕೂಡ ಈ ಹಿಂದೆ ಒಂದು ಸರಿಯಾಗಿ ಹೇಳಿದ್ರು, ಇದೇ ನನ್ನ ಕೊನೆ ಚುನಾವಣೆ. ಈ ಅವಕಾಶ ಕಿತ್ತೋಗುತ್ತೆ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ನಮಗೆ ಎಲ್ಲ ಮುಳ್ಳಾಗ್ತಿರೋ ಅನ್ನೋ ಕಾರಣಕ್ಕೆ ಇವತ್ತು ನೇರವಾಗಿ ನೀವು ನಿಂತ್ಕೊಳ್ಳಿ, ನೀವು ನಂಬರ್ 1 ಕ್ಯಾಂಡಿಡೇಟ್ ಅನ್ನೋ ಮುಖಾಂತರ ನನ್ನನ್ನೆಲ್ಲ ಕೇಳಿದ್ರೆ ನೀವು ನಿಂತ್ಕೊಳ್ಳಿ ಸವಾಲು ಆಗ್ತಿರೋಂಥ. ಸತೀಶ್ ಜಾರಕಿಹೊಳಿ ಕೂಡ ಇದೇ ಒಂದು ಮಾತನಾಡಿರೋದು, ನಾನು ನಿಂತ್ಕೊಳ್ತೀನಿ ರೀ, ನೀವು ನಿಂತ್ಕೊಳ್ರಿ ಅಂತ ಒಂದು ಮಾತು. ಆ ಸಂದರ್ಭ DKನೇ ಕೂಡ ಎಲ್ಲ ಒಂದು ಕಡೆ ಅವಕ್ಕಾದ್ರಂತೆ, ನಾನು ನಿಂತ್ಕೊಳ್ತೀನಿ, ನೀವೇ ನಿಂತ್ಕೊಳ್ಳಿ, ಎಕ್ಸ್ಟ್ರಾ ಕ್ಷೇತ್ರ ಬೆಂಗಳೂರು ಸೌತ್ ನಿಂತ್ಕೊಳ್ಳಿ ಅಂತ ಎಲ್ಲ ಒಂದು ಕಡೆ ಮಾತಾಡ್ತಾ ನಿಲ್ಲಿ ಬಿಡಿ ಅವರು ಬೆಂಗಳೂರು. ಖಂಡಿತವಾಗಿ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಇಲ್ಲಿ ನೀವು ನಿಲ್ಲಿ ಅಂತೇಳಿ ಇಲ್ಲಿ ಪರಸ್ಪರ ನಾಯಕರು ಹೇಳ್ಕೊಳ್ತಾ ಇರುವಂತದ್ದು ನಾವು ಮನೆ ಕೂಡ ನೋಡಿದ್ವಿ. ರಿಜ್ವಾನ್ ಅರ್ಷದ್, ಶಾಮನೂರು ಶಿವಶಂಕರ್ ಅವರ ಬಗ್ಗೆ ಕೊಟ್ಟಂತ ಹೇಳಿಕೆಗಳಿರ್ಬೋದು. ಅಂದ್ರೆ ಒಂದು ಪಕ್ಷದಲ್ಲಿ ಒಗ್ಗಟ್ಟಿನ ವಿಚಾರ ಬಂದಾಗ ಸಾಕಷ್ಟು ಭೇದಗಳ ಚರ್ಚೆ ಆಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.